ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತಾನೇ ಒಂದು ನ್ಯೂಸನ್ನು ಮಾಡಿದ್ದೆ ಈ ಚಾನಲಲ್ಲಿ. 10,000 ಶಿಕ್ಷಕರ ನೇಮಕಾತಿ ಅಂತ ಶಿಕ್ಷಣ ಸಚಿವರು 14ನೇ ತಾರೀಕು ಮಕ್ಕಳ ದಿನಾಚರಣೆ ಎಂದು ಈ ಒಂದು ಮಾಹಿತಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದರು. ಸೊ ಅದಕ್ಕೆ ಒಂದು ಸಂಬಂಧಿಸಿದಂಥ ಒಂದು ಮಾಹಿತಿ ಇದೆ ನೋಡಿ. ಅತಿ ಹೆಚ್ಚು ಶಿಕ್ಷಕರು ಎಲ್ಲಿ ಪೋಸ್ಟ್ಗಳಿವೆ, ಖಾಲಿ ಇವೆ ಅಂತ ಒಂದು ಮಾಹಿತಿ ಇದೆ. ಅತಿ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ ಮೊದಲ 5 ಜಿಲ್ಲೆಗಳು ನೋಡಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ರಾಯಚೂರಲ್ಲಿ 8,436 ಮಂಜೂರಾದ ಹುದ್ದೆಗಳಿವೆ. ಖಾಲಿ ಇರುವ ಹುದ್ದೆಗಳು 3,826. ಸೊ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಸಂಖ್ಯೆ 3,205. ಇನ್ನು ಚಿಕ್ಕೋಡಿ 9,779, 2,903 ಖಾಲಿ ಇರುವ ಹುದ್ದೆಗಳು. ಸೊ ಅತಿಥಿ ಶಿಕ್ಷಕರು ಇಲ್ಲಿ 2,231 ಜನ ಇದ್ದಾರೆ. ಕಲಬುರಗಿಯಲ್ಲಿ ಟೋಟಲ್ಲು ಮಂಜೂರಾದ ಹುದ್ದೆಗಳು 9,276, ಖಾಲಿ ಇರುವ ಹುದ್ದೆಗಳು 2,452. ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆ 1,832. ಕೊಪ್ಪಳ ನೋಡಿ, ಖಾಲಿ ಇರುವ ಹುದ್ದೆಗಳು 2,714 ಇವೆ. ಇನ್ನು ಬಳ್ಳಾರಿ 1,907. ಇನ್ನು ಒಟ್ಟು 13,000 ಟೋಟಲ್ ಮಂಜೂರಾದ ಹುದ್ದೆಗಳು 38,320. ಅದರಲ್ಲಿ 13,302 ಖಾಲಿ ಇವೆ. ಆಮೇಲೆ 10,747 ಅತಿಥಿ ಶಿಕ್ಷಕರಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಸೊ ಇದಿಷ್ಟು ಬಂದಿರುವಂಥ ಮಾಹಿತಿ ಫ್ರೆಂಡ್ಸ್. 10,000 ಶಿಕ್ಷಕರ ನೇಮಕಾತಿ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಸೊ ನೋಡಬೇಕಾಗಿತ್ತು ಇದಕ್ಕೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಏನು ಪ್ಲ್ಯಾನಿಂಗ್ಸ್ ಮಾಡಿದ್ದಾರೆ ಅಂತೇಳಿ. ಸೊ ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ಒಂದು ಮಾಹಿತಿಯನ್ನು ಈ ನನ್ನ ಚಾನಲ್ಗೆ ಕೊಡ್ತೀನಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ಮಾಹಿತಿಯನ್ನು ಪಡ್ಕೊಳ್ತೀರಾ. ಮತ್ತೇನಾದರೂ ಸಮಸ್ಯೆ, ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ. ಇಲ್ಲ ವಿಡಿಯೋ ಮೂಲಕ ನಿಮಗೆ ತಿಳಿಸಿ ಹೇಳ್ತೀನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.